ವಕ್ಫ್ ತಿದ್ದುಪಡಿ ಬಿಲ್ ಬಗ್ಗೆ ಅಸಾದುದ್ದೀನ್ ಓವೈಸಿ ಕೆಲ ದಿನಗಳ ಹಿಂದೆ ಮಾತಾಡಿದ್ರು. ಅವರೇನ್ ಹೇಳಿದ್ರು ಅಂತಂದ್ರೆ, ಅನೇಕ ಪ್ರಾಪರ್ಟಿಗಳಿಗೆ ದಾಖಲೆಗಳೇ ಇಲ್ಲ, ಅದೆಲ್ಲವನ್ನು ಕಿತ್ಕೋತಾರೆ ಅಂತ ಹೇಳಿ. ಉತ್ತರ ಪ್ರದೇಶದಲ್ಲಿ 1,20,000 ಪ್ರಾಪರ್ಟಿ ಇದೆ, ಅದರಲ್ಲಿ 1,12,000 ಪ್ರಾಪರ್ಟಿಗಳಿಗೆ ಡಾಕ್ಯುಮೆಂಟೇ ಇಲ್ಲ ಅಂತ ಅವರೇ ಹೇಳಿದ್ರು. ಇದು ಸಿಕ್ಕಾಕೊಳ್ಳೋದು ಅಂದ್ರೆ ಡಾಕ್ಯುಮೆಂಟ್ ಇಲ್ಲದೆ ಜಾಗ ಹೆಂಗಾಯ್ತು ಯಾರ್ದಾದ್ರು. ಈಗ ಅದು ಏನಾಗುತ್ತೆ, ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಬೇಕು. ये अगर कानून बन जाएगा, उत्तर प्रदेश में 1,21,000 वक्फ की प्रॉपर्टीज है, 1,12,000 के पास कागज ही नहीं है। वक्फ का यूजर खत्म हो गया तो जायदादें कौन लेगा? वो जायदादें कौन लेगा बताओ? तुम्हारे पास लीगल उसके ऊपर इख्तियारी नहीं होगा, कोई भी घुस जाएगा। ನೋಡಿ, ವಕ್ಫ್ ವಿಚಾರದಲ್ಲಿ ಎಲ್ಲವೂ ಸರಿ ಇತ್ತು. ಆದರೆ 1995 ಮತ್ತು 2014 ಮಾಡಿದಂತ ಅವಾಂತರ ಇದೆಯಲ್ಲ, ಅದು ಇಲ್ಲಿ ತನಕ ಬಂದು ನಿಲ್ಲಿಸಿ. 1995 ಕಾಂಗ್ರೆಸ್ ಗವರ್ಮೆಂಟ್ ಯಾಕೆ ಮಾಡುತ್ತಂತಂದ್ರೆ, ಅವರಿ ಮಸೀದಿ ಜನಗಳು ವೋಟ್ ಬ್ಯಾಂಕ್ ಹೇಳಿದ್ನಲ್ಲ ನಾನು ಎಷ್ಟು ಅಂತೇಳಿ, ಕೇವಲ ಯಾವ ಮುಸ್ಲಿಮ್ ಕೇಳಿದ್ದಿರಲಿ. 2014 123 ಯಾರ್ದು, ಯಾರ ಆಸ್ತಿ? ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ವಕ್ಫ್ ಅನ್ನೋದು ಬೇಡವೇ ಬೇಡ ಭಾರತದಲ್ಲಿ, ಅದು ಶರಿಯಾ ಕಾನೂನು ಇರುವಲ್ಲಿ ಮಾತ್ರ ಇರುವಂತದ್ದು, ಭಾರತದಂತ ಜಾತ್ಯತೀತ ರಾಷ್ಟ್ರಗಳಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ವಕ್ಫ್ ಎಂಬುದೇ ಸುಳ್ಳು. ಕೊಡಿಸೋದಲ್ಲ, ಭಾರತದಲ್ಲಿ ವಕ್ಫ್ ಬೇಡ ಅಂತಾರೆ ಕೆಲ ನಾಯಕರು. ಜಗತ್ತಿನ ಕೆಲ ಮುಸ್ಲಿಂ ದೇಶಗಳೇ ವಕ್ಫ್ ಅನ್ನು ಜಾರಿ ಮಾಡಿಲ್ಲ. ಮುಸ್ಲಿಮರೇ ಹೆಚ್ಚಿರೋ ಟರ್ಕಿಯಲ್ಲಿ ವಕ್ಫ್ ಇಲ್ಲ, ಸಿರಿಯಾ ಮುಸ್ಲಿಂ ಕಂಟ್ರಿ ಇಲ್ಲ, ಸುಡಾನ್ ಇಲ್ಲ, ಈಜಿಪ್ಟ್ ಅಲ್ಲಿ ಇಲ್ಲ, ಇರಾಕ್ನಲ್ಲಿ ಇಲ್ಲ, ಟ್ಯುನಿಷಿಯಾದಲ್ಲಿ ಇಲ್ಲ, ಜೋರ್ಡಾನ್ ಇಂಥ ದೇಶದಲ್ಲಿ ವಕ್ಫ್ ಆಕ್ಟ್ ಇಲ್ಲ. ಶರಿಯಾ ಕಾನೂನು ಇರುವ ಕೆಲ ದೇಶಗಳಲ್ಲಿ ಮಾತ್ರ ವಕ್ಫ್ ಇದೆ. ಶರಿಯಾ ಕಾನೂನು ಅಂತಂದ್ರೆ ಕದ್ರೆ ಕೈ ಕಡಿಬೇಕು, ಕಲ್ಲೊಡೆದು ಸಾಯಿಸಬೇಕು, ಗುಂಡೊಡೆದು ಸಾಯಿಸಬೇಕು, ಇಂಥ ಕಾನೂನುಗಳು ಕಠಿಣ. ಆ ಅಂದಿನ ಕಾಲದ ಕಾನೂನುಗಳು ಈಗಲೂ ಬಂದಿರುತ್ತಲ್ಲ, ಆ ಕಾನೂನು ಶರಿಯಾ ಕಾನೂನು. ವಕ್ಫ್ ಬಿಲ್ ತಿದ್ದುಪಡಿ ಬಳಿಕ 10 ಬದಲಾವಣೆ ಆಗುತ್ತೆ. ಅನ್ನದಾತ ಭೂಮಿ ಕಳೆದುಕೊಂಡವರಿಗೆ ಖುಷಿ ಆಗುತ್ತೆ, ಯಾಕಂದ್ರೆ ಆ ಜಾಗ ಅವ್ರಿಗೆ ವಾಪಸ್ ಸಿಗತ್ತೆ. ಈಗ ಯಾಕೆ 4 ಅನ್ಯ ಧರ್ಮೀಯರು ಅಂತಂದ್ರೆ, ಅನ್ಯ ಧರ್ಮೀಯರ ಭೂಮಿಯನ್ನು ನೀವು ತಗೊಳ್ಬಹುದಂತೆ. ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಲೇಬೇಕು, ಸುಮ್ಮನೆ ಆಗೋದಿಲ್ಲ. ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ನೋಂದಣಿ ಆಗಬೇಕು. ದಾಖಲೆ ಇಲ್ಲ ಅಂದ್ರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ. ಈಗಲೂ ಕೂಡ ಅದಕ್ಕೆ ದಾಖಲೆ ಇದ್ರೆ ಕೊಡಬಹುದು. ಅದಕ್ಕೇನೆ ಅವತ್ತು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಇದ್ದ ಬದ್ದವ್ರದೆಲ್ಲ ದಾಖಲೆ ಮಾಡಕ್ ಹೋದ್ರಲ್ಲ ರಾತ್ರೋರಾತ್ರಿ, ಅದು ಮಿಸ್ಯೂಸಿಂಗ್ ಆಫ್ ಪವರ್ ಅಂತಾರೆ. ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡುವ ಮೂಲಕ ಪರಿಶೀಲನೆ ಮಾಡಬೇಕು, ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ರಿಪಬ್ಲಿಕನ್ ನಿರಂತರವಾಗಿ ಸುದ್ದಿ ಮಾಡ್ತು. ಅಲ್ಲೂ ದಾಖಲೆ ಇಲ್ಲ ಅಂತ ಅಂದ್ರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ. ಈಗ ಒಂದು ವಕ್ಫ್ ಆಸ್ತಿ ಇದೆಯಪ್ಪ, ಎಲ್ಲೋ ಒಂದ್ ಕಡೆ ದಾಖಲೆ ನಿಮ್ ಕೈಯಲ್ಲಿ ಇಲ್ಲ, ಎಲ್ಲೋ ಒಂದ್ ಕಡೆ ಇರಬಹುದು, ನೀವು ಅದನ್ನು ಹುಡುಕೋದಕ್ಕೆ ಅವಕಾಶ ಇದೆ. ಅಲ್ಲೂ ಇಲ್ಲೂ ಎಲ್ಲೂ ಇಲ್ಲ ಅಂತಂದ್ರೆ ಮಾತ್ರ. ಈಗ ನಿಮ್ಮ ಜಾಗ ಒಂದಿರುತ್ತೆ ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಕೈಯಲ್ಲಿ ದಾಖಲೆ ಇಲ್ಲ, ಪಟ್ಟ ಇಲ್ಲ ಅಂತ ಇಟ್ಕೊಳ್ಳಿ. ಆದ್ರೆ ಒಂದ್ 2-3 ವರ್ಷದ ಹಿಂದೆ ನೀವು ಯಾವುದೋ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಟ್ಟಿರ್ತೀರಲ್ವಾ, ಒಂದು ಚೀಟಿ ಸಿಗುತ್ತೆ, ಕಟ್ಟಿದೀವಿ ಸರ್, ಏನೋ ಒಂದು ಆಗತ್ತೆ. ಅದು ಇಲ್ಲ ಇದು ಇಲ್ಲ, ಕಾಯನ ಪಿಯನೆ ಹಂಗಾಗಲ್ಲ. ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ, ವಿವಾದಿತ ಭೂಮಿಗಳು ಮಾತ್ರ, ಪ್ಯೂರ್ ಡಾಕ್ಯುಮೆಂಟೆಡ್ ಅನ್ನ ಯಾವನು ಮುಟ್ಟಕ್ಕಾಗಲ್ಲ. ಆಸ್ತಿ ವಿಚಾರದಲ್ಲಿ ಉಂಟಾಗಿರುವ ಅನಗತ್ಯ ವ್ಯಾಜ್ಯ ಪರಿಹಾರ ಆಗತ್ತೆ. ಬಹುತೇಕ ಎಲ್ಲಾ ರೈತರ ಜಮೀನು ಮರಳಿ ಸಿಗೋದು ಫಿಕ್ಸ್ ಆಗಿದೆ. ಇಷ್ಟೆಲ್ಲ ಆಗುತ್ತೆ. ಓಕೆ, ನೆಕ್ಸ್ಟ್, ವಕ್ಫ್ ತಿದ್ದುಪಡಿ ಬಿಲ್ ಬಗ್ಗೆ ಅಸಾದುದ್ದೀನ್ ಓವೈಸಿ ಕೆಲ ದಿನಗಳ ಹಿಂದೆ ಮಾತಾಡಿದ್ರು. ಅವರೇನ್ ಹೇಳಿದ್ರು ಅಂತಂದ್ರೆ, ಅನೇಕ ಪ್ರಾಪರ್ಟಿಗಳಿಗೆ ದಾಖಲೆಗಳೇ ಇಲ್ಲ, ಅದೆಲ್ಲವನ್ನು ಕಿತ್ಕೋತಾರೆ ಅಂತ ಹೇಳಿ. ಉತ್ತರ ಪ್ರದೇಶದಲ್ಲಿ 1,20,000 ಪ್ರಾಪರ್ಟಿ ಇದೆ, ಅದರಲ್ಲಿ 1,12,000 ಪ್ರಾಪರ್ಟಿಗಳಿಗೆ ಡಾಕ್ಯುಮೆಂಟೇ ಇಲ್ಲ ಅಂತ ಅವರೇ ಹೇಳಿದ್ರು. ಇದು ಸಿಕ್ಕಾಕೊಳ್ಳೋದು ಅಂದ್ರೆ ಡಾಕ್ಯುಮೆಂಟ್ ಇಲ್ಲದೆ ಜಾಗ ಹೆಂಗಾಯ್ತು ಯಾರ್ದಾದ್ರು. ಈಗ ಅದು ಏನಾಗುತ್ತೆ, ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಬೇಕು. ये अगर कानून बन जाएगा, उत्तर प्रदेश में 1,21,000 वक्फ की प्रॉपर्टीज है, 1,12,000 के पास कागज ही नहीं है। वक्फ का यूजर खत्म हो गया तो जायदादें कौन लेगा? वो जायदादें कौन लेगा बताओ? तुम्हारे पास लीगल उसके ऊपर
ನೋಡಿ, ವಕ್ಫ್ ವಿಚಾರದಲ್ಲಿ ಎಲ್ಲವೂ ಸರಿ ಇತ್ತು. ಆದರೆ 1995 ಮತ್ತು 2014 ಮಾಡಿದಂಥ ಅವಾಂತರ ಇದೆಯಲ್ಲ, ಅದು ಇಲ್ಲಿ ತನಕ ಬಂದು ನಿಲ್ಲಿಸಿದೆ. 1995 ಕಾಂಗ್ರೆಸ್ ಗವರ್ಮೆಂಟ್ ಯಾಕೆ ಮಾಡುತ್ತಂತಂದ್ರೆ, ಬಾಬರಿ ಮಸೀದಿ, ಜನಗಳು ವೋಟ್ ಬ್ಯಾಂಕ್ ಹೇಳಿದ್ವಲ್ಲ ನಾನು ಎಷ್ಟು ಅಂತೇಳಿ, ಕೇವಲ ಯಾವ ಮುಸ್ಲಿಮ್ ಕೇಳಿದ್ದಿರಲಿ. 2014 123 ಯಾರ್ದು, ಯಾರ ಆಸ್ತಿ? ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ವಕ್ಫ್ ಅನ್ನೋದು ಬೇಡವೇ ಬೇಡ ಭಾರತದಲ್ಲಿ, ಅದು ಶರಿಯಾ ಕಾನೂನು ಇರುವಲ್ಲಿ ಮಾತ್ರ ಇರುವಂತದ್ದು, ಭಾರತದಂತ ಜಾತ್ಯತೀತ ರಾಷ್ಟ್ರಗಳಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ವಕ್ಫ್ ಎಂಬುದೇ ಸುಳ್ಳು. ಕೊಡಿಸೋದನ್ನು ಭಾರತದಲ್ಲಿ ವಕ್ಫ್ ಬೇಡ ಅಂತಾರೆ ಕೆಲ ನಾಯಕರು. ಜಗತ್ತಿನ ಕೆಲ ಮುಸ್ಲಿಂ ದೇಶಗಳೇ ವಕ್ಫ್ ಅನ್ನು ಜಾರಿ ಮಾಡಿಲ್ಲ. ಮುಸ್ಲಿಮರೇ ಹೆಚ್ಚಿರೋ ಟರ್ಕಿಯಲ್ಲಿ ವಕ್ಫ್ ಇಲ್ಲ, ಸಿರಿಯಾ ಮುಸ್ಲಿಂ ಕಂಟ್ರಿ ಇಲ್ಲ, ಸುಡಾನ್ ಇಲ್ಲ, ಈಜಿಪ್ಟ್ ಅಲ್ಲಿ ಇಲ್ಲ, ಇರಾಕ್ನಲ್ಲಿ ಇಲ್ಲ, ಟ್ಯುನಿಷಿಯಾದಲ್ಲಿ ಇಲ್ಲ, ಜೋರ್ಡಾನ್ ಇಂಥ ದೇಶದಲ್ಲಿ ವಕ್ಫ್ ಆಕ್ಟ್ ಇಲ್ಲ. ಶರಿಯಾ ಕಾನೂನು ಇರುವ ಕೆಲ ದೇಶಗಳಲ್ಲಿ ಮಾತ್ರ ವಕ್ಫ್ ಇದೆ. ಶರಿಯಾ ಕಾನೂನು ಅಂತಂದ್ರೆ ಕದ್ರೆ ಕೈ ಕಡಿಬೇಕು, ಕಲ್ಲೊಡೆದು ಸಾಯಿಸಬೇಕು, ಗುಂಡೊಡೆದು ಸಾಯಿಸಬೇಕು, ಇಂಥ ಕಾನೂನುಗಳು ಕಠಿಣ. ಆ ಅಂದಿನ ಕಾಲದ ಕಾನೂನುಗಳು ಈಗಲೂ ಬಂದಿರುತ್ತಲ್ಲ, ಆ ಕಾನೂನು ಶರಿಯಾ ಕಾನೂನು. ವಕ್ಫ್ ಬಿಲ್ ತಿದ್ದುಪಡಿ ಬಳಿಕ 10 ಬದಲಾವಣೆ ಆಗುತ್ತೆ. ಅನ್ನದಾತ ಭೂಮಿ ಕಳೆದುಕೊಂಡವರಿಗೆ ಖುಷಿ ಆಗುತ್ತೆ, ಯಾಕಂದ್ರೆ ಆ ಜಾಗ ಅವ್ರಿಗೆ ವಾಪಸ್ ಸಿಗತ್ತೆ. ಈಗ ಯಾಕೆ 4 ಅನ್ಯ ಧರ್ಮೀಯರು ಅಂತಂದ್ರೆ, ಅನ್ಯ ಧರ್ಮೀಯರ ಭೂಮಿಯನ್ನು ನೀವು ತಗೊಳ್ಬಹುದಂತೆ. ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಲೇಬೇಕು, ಸುಮ್ಮನೆ ಆಗೋದಿಲ್ಲ. ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ನೋಂದಣಿ ಆಗಬೇಕು. ದಾಖಲೆ ಇಲ್ಲ ಅಂದ್ರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ. ಈಗಲೂ ಕೂಡ ಅದಕ್ಕೆ ದಾಖಲೆ ಇದ್ರೆ ಕೊಡಬಹುದು. ಅದಕ್ಕೇನೆ ಅವತ್ತು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಇದ್ದ ಬದ್ದವ್ರದೆಲ್ಲ ದಾಖಲೆ ಮಾಡಕ್ ಹೋದ್ರಲ್ಲ ರಾತ್ರೋರಾತ್ರಿ. ಅದು ಮಿಸ್ಯೂಸಿಂಗ್ ಆಫ್ ಪವರ್ ಅಂತಾರೆ. ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡುವ ಮೂಲಕ ಪರಿಶೀಲನೆ ಮಾಡಬೇಕು, ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ರಿಪಬ್ಲಿಕನ್ ನಿರಂತರವಾಗಿ ಸುದ್ದಿ ಮಾಡಿತು. ಅಲ್ಲೂ ದಾಖಲೆ ಇಲ್ಲ ಅಂತ ಅಂದ್ರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ. ಈಗ ಒಂದು ವಕ್ಫ್ ಆಸ್ತಿ ಇದೆಯಪ್ಪ, ಎಲ್ಲೋ ಒಂದ್ ಕಡೆ ದಾಖಲೆ ನಿಮ್ ಕೈಯಲ್ಲಿ ಇಲ್ಲ, ಎಲ್ಲೋ ಒಂದ್ ಕಡೆ ಇರಬಹುದು. ನೀವು ಅದನ್ನು ಹುಡುಕೋದಕ್ಕೆ ಅವಕಾಶ ಇದೆ. ಅಲ್ಲೂ ಎಲ್ಲೂ ಇಲ್ಲ ಅಂತಂದ್ರೆ ಮಾತ್ರ. ಈಗ ನಿಮ್ಮ ಜಾಗ ಒಂದಿರುತ್ತೆ ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಕೈಯಲ್ಲಿ ದಾಖಲೆ ಇಲ್ಲ, ಪಟ್ಟ ಇಲ್ಲ ಅಂತ ಇಟ್ಕೊಳ್ಳಿ. ಆದ್ರೆ ಒಂದ್ 2-3 ವರ್ಷದ ಹಿಂದೆ ನೀವು ಯಾವುದೋ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಕಟ್ಟಿರ್ತೀರಲ್ವಾ, ಒಂದು ಚೀಟಿ ಸಿಗುತ್ತೆ, ಕಟ್ಟಿದೀವಿ ಸರ್, ಏನೋ ಒಂದು ಆಗತ್ತೆ. ಅದು ಇಲ್ಲ, ಇದು ಇಲ್ಲ, ಕಾಯನ ಪಿಯನೆ ಹಂಗಾಗಲ್ಲ. ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ, ವಿವಾದಿತ ಭೂಮಿಗಳು ಮಾತ್ರ, ಪ್ಯೂರ್ ಡಾಕ್ಯುಮೆಂಟೆಡ್ ಯಾವನು ಮುಟ್ಟಕ್ಕಾಗಲ್ಲ. ಆಸ್ತಿ ವಿಚಾರದಲ್ಲಿ ಉಂಟಾಗಿರುವ ಅನಗತ್ಯ ವ್ಯಾಜ್ಯ ಪರಿಹಾರ ಆಗತ್ತೆ. ಬಹುತೇಕ ಎಲ್ಲಾ ರೈತರ ಜಮೀನು ಮರಳಿ ಸಿಗೋದು ಫಿಕ್ಸ್ ಆಗಿದೆ. ಇಷ್ಟೆಲ್ಲ ಆಗುತ್ತೆ. ಓಕೆ, ವಕ್ಫ್ ತಿದ್ದುಪಡಿ ಬಿಲ್ ಬಗ್ಗೆ ಅಸಾದುದ್ದೀನ್ ಓವೈಸಿ ಕೆಲ ದಿನಗಳ ಹಿಂದೆ ಮಾತಾಡಿದ್ರು. ಅವರೇನ್ ಹೇಳಿದ್ರು ಅಂತಂದ್ರೆ, ಅನೇಕ ಪ್ರಾಪರ್ಟಿಗಳಿಗೆ ದಾಖಲೆಗಳೇ ಇಲ್ಲ, ಅದೆಲ್ಲವನ್ನು ಕಿತ್ಕೋತಾರೆ ಅಂತ ಹೇಳಿದ್ರು. ಉತ್ತರ ಪ್ರದೇಶದಲ್ಲಿ 1,20,000 ಪ್ರಾಪರ್ಟಿ ಇದೆ, ಅದರಲ್ಲಿ 1,12,000 ಪ್ರಾಪರ್ಟಿಗಳಿಗೆ ಡಾಕ್ಯುಮೆಂಟೇ ಇಲ್ಲ ಅಂತ ಅವರೇ ಹೇಳಿದ್ರು. ಇದು ಸಿಕ್ಕಾಕೊಳ್ಳೋದು ಅಂದ್ರೆ ಡಾಕ್ಯುಮೆಂಟ್ ಇಲ್ಲದೆ ಜಾಗ ಹೆಂಗಾಯ್ತು ಯಾರ್ದಾದ್ರು. ಈಗ ಅದು ಏನಾಗುತ್ತೆ, ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಬೇಕು. ये अगर कानून बन जाएगा